ತೆರಿಗೆ ಪಾಲನ್ನ ಶೇಕಡ 41ರಿಂದ 40ಕ್ಕೆ ಇಳಿಸಬೇಕು ಅಂತ ಕೇಂದ್ರ ಚಿಂತನೆ ನಡೆಸ್ತಾ ಇದೆಯಂತೆ. ರಾಜ್ಯಗಳಿಗೆ ತೆರಿಗೆ ಪಾಲು ಕಡಿತ ಆದ್ರೆ ಹೋರಾಟ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಟ್ಟಿರೋದು. ಕೇಂದ್ರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೇಂದ್ರ ಮಾಡ್ತಾ ಇರುವಂತಹ ಪ್ರಯತ್ನ ಕರ್ನಾಟಕ ವಿರೋಧಿ ಮಾತ್ರ ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಸಾರುವಂತಹ ಸಂವಿಧಾನಕ್ಕೆ ವಿರುದ್ಧವಾಗಿ ಈ ನಡೆ ಕಂಡು ಬರ್ತಾ ಇದೆ ಅಂತ ಕೇಂದ್ರ ಹಾಗೂ ರಾಜ್ಯಗಳ ಹಕ್ಕುಗಳನ್ನ ದಮನಿಸೋದಕ್ಕೆ, ಅಂದ್ರೆ ಕೇಂದ್ರ ಸರ್ಕಾರ ಏನಿದೆ ರಾಜ್ಯಗಳ ಹಕ್ಕುಗಳನ್ನ ದಮನ ಮಾಡೋದಕ್ಕೆ ಹೊರಟಿದೆ. ಪ್ರತಿ ವರ್ಷ ಕೂಡ ರಾಜ್ಯದಿಂದ ಕೇಂದ್ರಕ್ಕೆ 4 ಲಕ್ಷ ಕೋಟಿ ಸಲ್ಲಿಕೆ ಆಗ್ತಾ ಇದೆ. ಅದರಲ್ಲಿ ರಾಜ್ಯಕ್ಕೆ ವಾಪಸ್ ಬರೋದು ಮಾತ್ರ ಕೇವಲ 15 ಪೈಸಾ. ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತೆರಿಗೆ ವಾಪಸಾತಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ದೆಹಲಿಯಲ್ಲಿನೇ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಆಗಿತ್ತು. ಹಾಗಿದ್ರೂ ಕೂಡ ನೋಡಿ, ಈಗ ಕೇಂದ್ರ ಸರ್ಕಾರ ತೆರಿಗೆ ವಾಪಸ್ ಮಾಡುವಂತಹ ಸಂದರ್ಭದಲ್ಲಿ 41% ಇದ್ದದನ್ನ 40%ಗೆ ಇಳಿಕೆ ಮಾಡಬೇಕು ಅಂತ ಒಂದು ಚಿಂತನೆ ನಡೆಸ್ತಾ ಇದೆಯಂತೆ. ಹೀಗಾಗಿ ಈಗ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಾಗಲೇ ತೆರಿಗೆ ಪಾವತಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಪದೇ ಪದೇ ಮಲದಾಯಿ ಧೋರಣೆ ಆಗ್ತಾ ಇದೆ. ಕರ್ನಾಟಕ ಮಹಾರಾಷ್ಟ್ರದ ನಂತರ ಕರ್ನಾಟಕನೇ ಅತಿ ಹೆಚ್ಚು ತೆರಿಗೆ ಕಟ್ಟುವಂತ ರಾಜ್ಯ. ಹಾಗಿದ್ರೂ ಕೂಡ ನಮಗೆ ಬರುವಂತ ಯೋಜನೆಗಳು ಸರಿಯಾಗಿ ಬರ್ತಾ ಇಲ್ಲ, ತೆರಿಗೆ ವಾಪಸಾತಿ ಸರಿಯಾಗಿ ಬರ್ತಾ ಇಲ್ಲ, ಕೊಡುವಂತ ಅನುದಾನವೂ ಕೂಡ ಸಿಗ್ತಾ ಇಲ್ಲ. ನಬಾರ್ಡ್ನಿಂದ ಬರುವಂತ ಒಂದು ಹಣ ಏನಿದೆ ಅದರಲ್ಲೂ ಕೂಡ ಕಡಿತ ಆಗಿದೆ, 58% ಕಡಿಮೆ ಆಗಿರುವಂಥದ್ದು. ಹೀಗಾಗಿ ಎಲ್ಲ ಯೋಜನೆಗಳಲ್ಲೂ, ಎಲ್ಲ ಅನುದಾನಗಳಲ್ಲೂ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದೇ ರೀತಿಯಾಗಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ. ಇಂತಹ ತೆರಿಗೆ ಇಳಿಸುವಂಥ ಕೆಲಸವನ್ನು, ಅಂದರೆ ನಮಗೆ ಕೊಡುವಂಥ, ವಾಪಸ್ ಕೊಡುವಂಥ ತೆರಿಗೆ ಪಾವತಿ ಮಾಡೋದೇನಿದೆ ಅದನ್ನ ಕೊಡುವಂಥ ಸಂದರ್ಭದಲ್ಲಿ ನೀವು ಇಳಿಕೆ ಮಾಡಿ ಕೊಡೋದು ಆದರೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿ ರಾಜ್ಯಗಳಿಗೂ ಕೂಡ ನೀವು ಇದೇ ರೀತಿ ಮಾಡಿದ್ರೆ, ಅಂದರೆ ಬಿಜೆಪಿ ಅಧಿಕಾರದಲ್ಲಿ ಇರುವಂಥ ರಾಜ್ಯಗಳಿಗೆ ಒಳ್ಳೆ ಅನುದಾನ ಹೋಗುತ್ತೆ, ಅವರಿಗೆ ಒಳ್ಳೆ ರೀತಿಯಾಗಿ ತೆರಿಗೆ ಪಾವತಿಯನ್ನು ವಾಪಸ್ ಮಾಡ್ತಾರೆ. ಬಟ್ ಈ ಬೇರೆ ರಾಜ್ಯಗಳಲ್ಲಿ, ಯಾವ್ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಥವಾ ಬೇರೆ ಬೇರೆ ಪಕ್ಷಗಳ ಅಧಿಕಾರದಲ್ಲಿದೆಯೋ ಅಲ್ಲಿ ಮಾತ್ರ ಯಾಕೆ ಈ ರೀತಿಯಾಗಿ ಮಲದಾಯಿ ಧೋರಣೆ ತೋರ್ತಿದ್ದೀರಾ ಅಂತ ನೋಡಿ. ರಾಜ್ಯದಿಂದಾನೇ ಅನೇಕರು ಆಯ್ಕೆಯಾಗಿ ಹೋಗಿದ್ದಾರೆ, ಕೇಂದ್ರ ಸಚಿವರಾಗಿದ್ದಾರೆ. ಹಾಗಿದ್ರೂ ಕೂಡ ಯಾರು ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ನಿರ್ಮಲಾ ಸೀತಾರಾಮನ್ ಇದ್ದಾರೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದ್ದಾರೆ. ಅಷ್ಟೇ ಯಾಕೆ, ಇತ್ತೀಚೆಗೆ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಅವರು ಆಯ್ಕೆ ಆಗಿದ್ದಾರೆ, ಶೋಭಾ ಕರಂದ್ಲಾಜೆ ಇದ್ದಾರೆ. ಇವ್ರು ಯಾರು ಕೂಡ ರಾಜ್ಯಕ್ಕೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆಂದರೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರೋದು ಕಾಂಗ್ರೆಸ್. ಬೇಕಿದ್ರೆ ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ, ನಾವ್ಯಾಕೆ ಮಾಡೋಣ ಅನ್ನುವಂಥ ಉಡಾಫೆ. ಬಟ್ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ರು ಕೂಡ ಇದಕ್ಕೆ ಉತ್ತರ ಕೊಡೋದಕ್ಕೆ ಕೇಂದ್ರ ರೆಡಿ ಇಲ್ಲ. ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವರ ಯೋಜನೆಗಳನ್ನ ಹಾಕ್ತಾರೆ, ಅಥವಾ ಕೇಂದ್ರ ಬಜೆಟ್ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಇಂತಿಷ್ಟು ಕೊಡ್ತೀವಿ ಅಂತಾರೆ, ಬಟ್ ಕೊಡೋದಿಲ್ಲ. ಇಲ್ಲಿವರೆಗೂ ಕೂಡ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಹಣ ಕೊಡ್ತೀವಿ ಅಂದ್ರು, ಅದು ರಿಲೀಸ್ ಆಗಿಲ್ಲ. ಕೃಷ್ಣಾ ಮೇಲ್ದಂಡೆ ಕೊಡ್ತೀನಿ ಅಂದ್ರು, ಅದು ರಿಲೀಸ್ ಆಗಿಲ್ಲ. ಅಷ್ಟೇ ಅಲ್ಲ, ರೈತರಿಗೆ ಕೊಡುವಂಥ ಸಾಲಕ್ಕೆ ಸಂಬಂಧಪಟ್ಟಂತೆ 58% ಇಳಿಕೆ ಮಾಡಲಾಗಿದೆ. ಇದೆಲ್ಲವನ್ನು ಕೂಡ ಯಾರು ಪ್ರಶ್ನೆ ಮಾಡ್ತಾರೆ? ಪ್ರಶ್ನೆ ಮಾಡಿದ್ರು ಕೂಡ ಉತ್ತರ ಎಲ್ಲಿ ಸಿಗುತ್ತೆ? ಹಾಗಾಗಿ ಸಿದ್ದರಾಮಯ್ಯನವರು ಈ ಬಾರಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ.